ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ತುಂಬ ಸರಳವಾಗಿ ಮತ್ತು ಅಷ್ಟೇ ರುಚಿಯಾಗಿರುವಂತಹ 2 ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ. ಒಂದು ಈ ಟೊಮೆಟೊನ ಉಪಯೋಗಿಸ್ಕೊಂಡು ದೋಸೆ. ಇದು 2 ಥರನೂ ಮಾಡ್ಕೊಳ್ಬೋದು. ತೆಳ್ಳಗೆ ಬೇಕಂದರೆ ತೆಳ್ಳಗೆ, ಗರಿಗರಿಯಾಗಿ ಬೇಕಂದರೆ ಗರಿಗರಿಯಾಗಿ, ಅಥವಾ ಈ ಥರ ಸೆಟ್ ದೋಸೆ ಥರನೂ ಮಾಡ್ಕೊಳ್ಬೋದು. ಇನ್ನೊಂದು ಟೊಮೆಟೊ ಗೊಜ್ಜು. ಇದು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ಇಡ್ಲಿಗೂ ಸಹ ಉಪಯೋಗಿಸ್ಕೊಳ್ಬೋದು. ಅಷ್ಟು ಚೆನ್ನಾಗಿ ಬಂದಿದೆ. ಮೊದಲು ಈ ದೋಸೆ ಮಾಡೋಕ್ಕೆ ಒಂದು ಮಿಕ್ಸರ್ ಜಾರ್ ತೊಗೊಳ್ಳೋಣ. ಇದಕ್ಕೆ 1 ಕಪ್ಪು ಉಪ್ಪಿಟ್ಟು ರವೆ ಅದನ್ನು ಸೇರಿಸ್ಕೊಳ್ಳೋಣ. ಅದ್ರ ಜೊತೆಗೇ ದಪ್ಪದಾಗಿ ಹೋಲ್ಡ್ ಮಾಡಿರುವಂಥ ಟೊಮೆಟೊ ಹಣ್ಣು 3 ಟೊಮೆಟೊ ಉಪಯೋಗಿಸ್ಕೊಂಡಿದ್ದೀನಿ. 200 ಗ್ರಾಮ್ ಇದೆ ಅದು. ಹಾಗೆಯೇ ಅರ್ಧ ಕಪ್ಪಷ್ಟು ಮೊಸರು, 100 ml ಇದೆ ಅದು. ಹಾಗೆ ಒಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. 2 ಕಪ್ ರವೆ ಟೋಟಲಾಗಿ ಉಪಯೋಗಿಸ್ಕೊಂಡಿದ್ದೀನಿ ನಾನು. ಅದಕ್ಕೋಸ್ಕರನೇ 2 ಹಂತದಲ್ಲಿ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ಅದೇ ಮಿಕ್ಸರ್ ಜಾರ್ಗೆ 1 ಕಪ್ಪು ರವೆ ಮತ್ತು ಅದ್ರ ಜೊತೆಗೆ ಕಾಯಿ ತುರಿ, ಒಂದು 1/4 ಕಪ್ಪಷ್ಟು ಹಸಿ ಕಾಯಿ ತುರಿ, ಮತ್ತು 1 ಇಂಚಷ್ಟು ಹಸಿ ಶುಂಠಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿ ಅದನ್ನು ಈ ಥರ ಅರ್ಧ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಅಡುಗೆ ಸೋಡಾ ಒಂದು 2 ಚಿಟಿಕೆಯಷ್ಟು ಉಪಯೋಗಿಸ್ಕೊಂಡಿದ್ದೀನಿ. ಯಾಕಂದರೆ ಇದು ಆವಾಗ ದಿಢೀರಂತ ಮಾಡೋದಾಗಿರೋದ್ರಿಂದ. ಮತ್ತು 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಉಪಯೋಗಿಸ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಒಂದು 3/4 ಟೇಬಲ್ ಸ್ಪೂನಷ್ಟು ಉಪ್ಪು, ಮತ್ತು ಒಂದು ಅರ್ಧ ಕಪ್ಪಷ್ಟು ಮೊಸರು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ಅಷ್ಟೇ ಈ ಥರ ನುಣ್ಣಗೆ ರುಬ್ಕೊಳ್ಬೇಕು. ಈ ಥರ ನುಣ್ಣಗೆ ರುಬ್ಕೊಳ್ಬೇಕು, ತರಿಯಾಗಿ ರುಬ್ಬಾರ್ದು. ಇದನ್ನು ನಾವು ಮೊದಲು ರುಬ್ಬಿದ್ವಲ್ಲ ಅದೇ ಪಾತ್ರೆಗೆ ಅದೇ ಹಿಟ್ಟಿನ ಜೊತೆಗೆ ಸೇರಿಸ್ಕೊಳ್ಳೋಣ. ಮೈದಾ ಹಿಟ್ಟು ಬೇಡ ಅಂದರೆ 1 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಉಪಯೋಗಿಸ್ಕೊಳ್ಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಈ ಥರ ಎಲ್ಲ ಚೆನ್ನಾಗಿ ಇದನ್ನು ಬೆರೆಸ್ಬೇಕು. ಫಸ್ಟ್ ರುಬ್ಬಿರೋದು ಆಮೇಲೆ ರುಬ್ಬಿರೋದು ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಬೆರ್ಕೊಳ್ಬೇಕು. ಇದ್ರ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇರಬೇಕು. ತುಂಬ ಗಟ್ಟಿ ಇರಬಾರ್ದು. ತುಂಬ ಗಟ್ಟಿ ಇದ್ದರೆ ಅದು ಚೆನ್ನಾಗಿ ಬೇಯಲ್ಲ ದೋಸೆ. ಇದನ್ನೊಂದು ಅರ್ಧ ಗಂಟೆ ಪಕ್ಕ ಇಟ್ಬಿಡೋಣ. ಈಗ ಈ ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋ ಅಂಥ ರೆಸಿಪಿನ ನೋಡೋಣ. ಇದು ಯಾವುದೇ ರೀತಿಯಾಗಿರೋ ಈರುಳ್ಳಿಗೂ ಸಹ ಉಪಯೋಗಿಸಿಲ್ಲ ಈ ಗೊಜ್ಜಲ್ಲಿ, ಹಾಗೇ ಮಾಡಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಅಂತ ಹೇಳಿ. ಈ ಥರ ಒಂದು ಗೊಜ್ಜು ಮಾಡೋದಕ್ಕೆ ಒಂದು ಬಾಣಲೆ ಇಟ್ಕೊಳ್ಳೋಣ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ತಿದ್ದಂಗೆ ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಗುಟ್ಲಿ. ಆಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ಕೊಳ್ಳೋಣ. ಹಾಗೆಯೇ 1 ಟೀ ಸ್ಪೂನಷ್ಟು ಉದ್ದಿನಬೇಳೆನೂ ಸಹ ಸೇರಿಸ್ಕೊಂಬಿಡೋಣ. ಒಂದೆಸಲು ಕರಿಬೇವು ಸೇರಿಸ್ಕೊಳ್ಳೋಣ. ಶುಂಠಿ ಒಂದು ಅರ್ಧ ಇಂಚಷ್ಟು ತುರಿದುಬಿಟ್ಟು ಸೇರಿಸ್ಕೊಳ್ಳೋಣ. ಹಾಗೆ 1-2 ಒಣಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಳ್ಳೋಣ. ಈ ಒಗ್ಗರಣೆನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸಣ್ಣೂರಿನಲ್ಲಿ ಬಾಡಿಸ್ಕೊಳ್ಬೇಕು. ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸೀದೋಗಬಾರ್ದು, ಕೆಂಪಗಾಗಬೇಕು, ಆ ಥರ ಮಾಡ್ಕೊಳ್ಬೇಕು. ಆಮೇಲೆ ಒಂದು 1/4 ಟೀ ಸ್ಪೂನಷ್ಟು ಇಂಗು ಮತ್ತು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಈ ಥರ ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ ಹಣ್ಣು 4 ಹಾಕ್ಕೊಂಡಿದ್ದೀನಿ. ಅರ್ಧ kg ಇದೆ ಇದು. ಇದನ್ನು ಅಷ್ಟೇ ಜೋರೂರಿನಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಉರಿ ಜೋರಿರೋವಾಗಲೇ ಬಾಡಿಸಿದ್ರೆ ಬೇಗ ಬೇಯುತ್ತೆ ಹಾಗೆ ಅಂತ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಬಿಡೋಣ. ಸೇರಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಒಂದು ಸಲ ಬೆರೆಸ್ಕೊಳ್ಳೋಣ. ಜೋರೂರಿನಲ್ಲೇ ಎಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಬೆರೆಸ್ಬಿಟ್ಟು ಇದನ್ನು ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋಣ. ಟೊಮೆಟೊ ಹಣ್ಣೆಲ್ಲ ಚೆನ್ನಾಗಿ ಈ ಥರ ನುಣ್ಣಗೆ ಬೇಯಬೇಕು. ಆ ಥರ ಬೇಯಿಸ್ಕೊಳ್ಬೇಕು. ಮಧ್ಯ ಕೈ ಆಡಿಕೊಂಡು ನೋಡಿ ಈ ಥರ ಚೆನ್ನಾಗಿ ಬೇಯಬೇಕು. ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊಳ್ಳೋಣ. ಮತ್ತು 1 ಟೇಬಲ್ ಸ್ಪೂನಷ್ಟು ಈ ನಮ್ಮ ಆಲ್ ಇನ್ ಒನ್ ಸಾಂಬಾರು ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಿಲ್ಲ ಅಂತಂದರೆ 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಸೇರಿಸ್ಕೊಳ್ಬೋದು. ಸೇರಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಇದನ್ನು ಸಣ್ಣೂರಿನಲ್ಲೇ ಬೆರೆಸ್ಕೊಳ್ಳೋಣ. ಬೆರೆಸ್ಕೊಂಡು ಒಂದು ಸ್ವಲ್ಪ ಎಲ್ಲ ಕುದಿಸ್ಕೊಳ್ಳೋಣ. ಗಟ್ಟಿ ಆಗುತ್ತೆ ಇದು, ನಾವು ಪುಡಿ ಬೆಲ್ಲ ಎಲ್ಲ ಹಾಕಿದ ಮೇಲೆ ನೋಡಿ ಈ ಥರ ಗಟ್ಟಿ ಆಗುತ್ತೆ. ಈಗ ಇದಕ್ಕೆ ನೀರು ಸೇರಿಸ್ಬಿಟ್ಟು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಗೊಜ್ಜು ಅಂದರೆ ಯಾವಾಗಲೂ ಏನಾಗುತ್ತೆ, ನಮಗೆ ದೋಸೆಗೆ ಅಂದರೆ ಸ್ವಲ್ಪ ಗಟ್ಟಿಯಾಗಿರಬೇಕು. ಅದು ಗೊಜ್ಜು ಮಾಡಿದಾಗ ಏನಾಗುತ್ತೆ, ಒಂದು ಕಡೆ ನೀರು ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಈ ಥರ ಕುದಿ ಬರುತ್ತೆ. ಕುದಿ ಬಂದ ಮೇಲೆ ಒಂದು ಸಲ ಎಲ್ಲ ಬೆರೆಸ್ಕೊಳ್ಳೋಣ.
ಅದಕ್ಕೆ ನಾನೇನು ಮಾಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಉರಿ ಸಣ್ಣ ಮಾಡಿಬಿಟ್ಟು ಸೇರಿಸ್ಬೇಕು. ಸಣ್ಣ ಉರಿನಲ್ಲೇ ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಕಾರ್ನ್ ಫ್ಲೋರ್ ಬೇಡ ಅಂತಂದರೆ ಕಡಲೆ ಹಿಟ್ಟನ್ನು ಸಹ ಉಪಯೋಗಿಸ್ಕೊಳ್ಬೋದು, ಆದರೆ ಟೆಕ್ಸ್ಚರು ಈ ಥರ ಬರಲ್ಲ ಅದರಲ್ಲಿ. ಈಗ ಇದನ್ನು ಕುದಿಸ್ಕೊಳ್ಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಈ ಥರ ಕನ್ಸಿಸ್ಟೆನ್ಸಿ ಬಂದಾಗ ಸ್ಟವ್ ಆಫ್ ಮಾಡಿಬಿಡೋಣ. ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ತಟ್ಟೆ ಮುಚ್ಚಿ ಒಂದು 10 ರಿಂದ 20 ನಿಮಿಷ ಇದನ್ನು ಸೆಟ್ಲಾಗೋಕ್ಕೆ ಬಿಟ್ಬಿಡೋಣ. ಒಂದು 10 ರಿಂದ 20 ನಿಮಿಷ ಆದಮೇಲೆ ನೋಡಿ ಕರೆಕ್ಟಾಗಿದೆ ಇದರ ಟೆಕ್ಸ್ಚರ್. ಇವಾಗ ದೋಸೆಗೆ ಚಪಾತಿಗೆ ಎಲ್ಲ ಆಗುತ್ತೆ. ಈಗ ಗೊಜ್ಜು ತಯಾರಾಯಿತು. ಈಗ ನಾವು ದೋಸೆ ಹಿಟ್ಟು ಮಾಡಿಟ್ಟಿದ್ವಲ್ಲ, ಅದನ್ನು ದೋಸೆ ಮಾಡ್ಕೊಳ್ಳೋಣ. ಕಾದಿರೋ ತವದ ಮೇಲೆ ಹಾಕಿ ಮಾಮೂಲಾಗಿ ನಾವು ಹೇಗೆ ದೋಸೆ ಮಾಡ್ತೀವಿ ಆ ಥರ, ಈ ಥರ ತೆಳ್ಳಗೆ ಬೇಕಾದರೂ ಮಾಡ್ಕೊಳ್ಬೋದು. ಮತ್ತು ನಾನು ಆವಾಗಲೇ ಹೇಳಿದ್ನಲ್ಲ ಆ ಥರ. ಈಗ ಇದನ್ನು ತೆಳ್ಳಗೆ ಇದನ್ನು ಹಾಕ್ಕೊಂಡಿದ್ದೀನಿ. ಒಂದು ಕಡೆ ಆದಮೇಲೆ ಒಂದು ಸ್ವಲ್ಪ ಎಣ್ಣೆನೂ ಇದಕ್ಕೇನು ಜಾಸ್ತಿ ಬೇಕಾಗಲ್ಲ. 2 ಕಡೆ ಬೇಯಿಸ್ಕೊಳ್ಬೋದು, ಅಥವಾ ಒಂದೇ ಕಡೆ ನೀವು ಗರ್ಗರಿ ಆಗೋವರೆಗೂ ಸಹ ಬೇಯಿಸ್ಕೊಳ್ಬೋದು. ನಾನು ಮೃದುವಾಗಿ ಮಾಡಿದ್ದೀನಿ ಇದನ್ನು 2 ಕಡೆ ಬೇಯಿಸ್ಬಿಟ್ಟು. ಈ ಥರ 2 ಕಡೆ ಬೇಯಿಸ್ಕೊಂಡು ತೆಗೆದಿಟ್ಕೊಂಡ್ರೆ ಈ ಒಂದು ದೋಸೆನೂ ಸಹ ತಯಾರಾಗುತ್ತೆ. ಅಥವಾ ಇದೇ ಹಿಟ್ಟನ್ನು ಉಪಯೋಗಿಸ್ಕೊಂಡು ಸೆಟ್ ದೋಸೆ ಥರನೂ ಮಾಡ್ಬೋದು. ಈ ಥರ ಹಾಕಿದರೆ ಹರಡ್ಕೊಳ್ಬೇಕು. ಇದೇ ಕನ್ಸಿಸ್ಟೆನ್ಸಿ ಹಿಟ್ಟಿಂದು. ನೋಡಿ ಈ ಥರ. ಈಗ ಸಣ್ಣ ಉರಿನಲ್ಲಿ ಇದನ್ನು ಒಂದು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಈ ಥರ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡ್ರೆ ಮೇಲ್ಗಡೆನೂ ಸಹ ಕ್ಲೀನಾಗಿ ಈ ಥರ ಬೇಯುತ್ತೆ. ನೋಡಿ ಹೀಗೆ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನು ಬೇಕೋ ಅದನ್ನು ಸೇರಿಸ್ಕೊಳ್ಬೋದು. ಆಮೇಲೆ ಇದನ್ನು ಕ್ಲೀನಾಗಿ ಬೇಯಿಸ್ಬಿಟ್ಟು ತೆಗೆದಿಟ್ಕೊಂಡ್ರೆ ಈ ಒಂದು ಸೆಟ್ ದೋಸೆ ಥರ ಇರೋವಂಥ ಟೊಮೆಟೊ ದೋಸೆನೂ ಸಹ ತಯಾರಾಯಿತು. ಇದೇ ಥರ ಉಳಿದಿರೋ ಹಿಟ್ಟಲ್ಲೂ ಸಹ ದೋಸೆಗಳನ್ನು ಮಾಡಿ ತೆಗೆದಿಟ್ಕೊಂಡ್ರೆ ಈ ಒಂದು ಟೊಮೆಟೊ ಹಣ್ಣಿನ ದೋಸೆ ಮತ್ತು ಟೊಮೆಟೊ ಹಣ್ಣಿನ ಗೊಜ್ಜು ಎರಡೂ ಸಹ ತಯಾರಾಯಿತು. ಈ ಒಂದು ಅತ್ಯಂತ ರುಚಿಕರವಾಗಿ ಮತ್ತು ಸುಲಭವಾಗಿ ಮಾಡುವಂತಹ ಈ ಒಂದು ಟೊಮೆಟೊ ಹಣ್ಣಿನ ದೋಸೆ ಮತ್ತು ಟೊಮೆಟೊ ಹಣ್ಣಿನ ಗೊಜ್ಜು, ಈ 2 ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.